ಛೇ, ಎಲ್ಲಿ ಹೋದ್ಲಪ್ಪ ಈ ಹುಡುಗಿ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ತರಕಾರಿ ತೊಗೊಂಬ ಅಂದರೆ ತರಕಾರಿ ಬೆಳೆಯೋಕೆ ಹೋದ್ಲು ಏನು ಕತೆ? ಏನು ಮಕ್ಕಳಪ್ಪ ಈಗಿನ. ಹಲೋ, ಹಲೋ, ಯಾವ ಹುಡುಗಿ? ನೀವು ಯಾರಿಗೆ ಫೋನ್ ಮಾಡ್ತಿದ್ದೀರಾ? ಆಕ್ಸಿಡೆಂಟಾ? ಯಾವ ಆಸ್ಪತ್ರೆನಪ್ಪ? ಏನಾಗಿದೆ? ನಂಬರ್ಗೂ ಅಮ್ಮ ಅದು ಸೇವ್ ಮಾಡ್ಕೊಂಡಿದ್ರು, ಅದಕ್ಕೆ ಫೋನ್ ಮಾಡಿದ್ವಿ. ನೀವು ಆದಷ್ಟು ಬೇಗ ಬನ್ನಿಮ್ಮ. ಇಲ್ಲೇ ಆಸ್ಪತ್ರೆ ಏನ್ ಆಸ್ಪತ್ರೆ? ಅಲ್ಲಪ್ಪ, ಮಾರ್ಕೆಟಿಂದ ಬರ್ತಾ ಇದ್ಲ, ಕೈಯಲ್ಲಿ ತರಕಾರಿ ಏನಾದರೂ ಇತ್ತಾ? ನೋಡೋಕೆ ಹೇಗಿದ್ದಾಳೆ? ಅವೆಲ್ಲ ನೋಡೋದಕ್ಕೆ ಅದಕ್ಕೆ ಟೈಮ್ ಇಲ್ಲಮ್ಮ. ಎಮರ್ಜೆನ್ಸಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಯಾರಾದ್ರೂ ಅವ್ರ ಜೊತೆಗೆ ಇರಲೇಬೇಕಲ್ವ? ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಗೊತ್ತಾಯ್ತು ಹೇಳಿ. ಹೌದಾ? ಹ್ಞೂ, ಆಯ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಎಲ್ಲರಿಗೂ ಹೇಳ್ತೀನಿ. ಅಯ್ಯೋ, ಖಂಡಿತವಾಗ್ಲೂ ವಿಷಯ ತಿಳಿಸ್ತೀನಿ. ಹಾಂ, ಓಕೆ, ಇರ್ತೀನಿ. ಏನತ್ತೆ, ಲಾಟ್ರಿ ಗಿಟ್ರಿ ಹೊಡಿತಾ? ಎಷ್ಟೊಂದು ಖುಷಿಯಾಗಿದೆಯಾ? ಹೋಗೋ, ಸುಮ್ಮನೆ ಕೆಲಸ ನೋಡ್ಕೊ, ಹೋಗೋ. ಏನಾಯ್ತು ಅಂತ ನನಗೂ ಹೇಳು, ನಾನು ಕೆಲ್ಸಪ್ಪ ನಗ್ತೀನಿ. ಏ ವಿನಯ್, ನಮ್ಮ ಕೃಷ್ಣಂಗೆ ಒಂದು ಒಳ್ಳೆ ಕಡೆ ಸಂಬಂಧ ಬಂದಿದೆ ಕಣೋ. ಯಾಕೋ ವಿನಯ್, ನಿಂಗೆ ಖುಷಿ ಆಗ್ಲಿಲ್ವೇನೋ? ಮತ್ತೆ ನಮ್ಮ ಕೃಷ್ಣಂಗೆ ತಾನೇ ಬಂದಿರೋದು. ನಮ್ಮ ಮನೆ ಬಗ್ಗೆ ಯಾರೋ ಅವ್ರಿಗೆ ಹೇಳಿದ್ರಂತೆ ಕಣೋ. ಆ ಫ್ಯಾಮಿಲಿ ಅವರೇ ನಂಗೆ ಇವಾಗ ಫೋನ್ ಮಾಡಿ ಮಾತಾಡಿದ್ರು. ಹುಡುಗಿ ಫೋಟೋ ಕಳಿಸಿದ್ರು ಕಣೋ. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಗುಣವಂತೆ, ವಿದ್ಯಾವಂತೆ. ಹೇಗೋ ಕಣೋ, ದೇವರ ದಯದಿಂದ ಈ ಸಂಬಂಧ ಓಕೆ ಆಗ್ಬಿಟ್ರೆ ಅಷ್ಟೇ ಸಾಕು ಕಣೋ. ಈ ಸಂಬಂಧ ಏನಾದರೂ ಓಕೆ ಆಗ್ಬಿಟ್ರೆ ನಮ್ಮ ಕೃಷ್ಣನ್ ಲೈಫೇ ಚೇಂಜ್ ಆಗೋಗುತ್ತೆ ಕಣೋ. ಹಾಗೆ ಈ ಹುಡುಗಿ ನಮ್ಮ ಕೃಷ್ಣನ್ ಬಾಳಲ್ಲಿ ಬಂದರೆ ಕೃಷ್ಣನ್ ಲೈಫು ಚೇಂಜ್ ಆಗಿ ಅವನು ಚೆನ್ನಾಗಿರ್ಬೋದಲ್ವೇನೋ. ಕೃಷ್ಣ, ನಿನ್ನ ಕತೆ ಮುಗೀತು ಕಣೋ. ಒಂದು ಕಡೆ ಲವ್ವು, ಇನ್ನೊಂದು ಕಡೆ ನೋವು. ಯಪ್ಪ, ಹೇಗೋ ಕಣೋ, ಅಣ್ಣನ ಹತ್ರ ಹೋಗಿ ಅವ್ರ ಫ್ಯಾಮಿಲಿ ಬಗ್ಗೆ, ಆ ಹುಡುಗಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡಬೇಕು. ಹೇಗಾದರೂ ಮಾಡಿ ಅಣ್ಣನ ಒಪ್ಪಿಸ್ಬೇಕು ಕಣೋ. ಕೃಷ್ಣನ ಬಗ್ಗೆ ಮಾತಾಡಿದ್ರೆ ಅಣ್ಣ ಹೇಗೆ ಹೌಹಾರ್ತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವೇನೋ. ಹೇಗಾದರೂ ಮಾಡಿ ಒಪ್ಸೋ ಜವಾಬ್ದಾರಿ ನಂದಪ್ಪ. ಏನಂತೀಯೋ? ಒಪ್ಸೋಣ. ಹೇ, ಕಲ್ಯಾಣಿ ಅಲ್ವಾ? ಎಲ್ಲಿ? ಅಲ್ಲಿ ಕಣೋ. ನಾನು ನೋಡಲಿಲ್ಲ. ನೀನು ಈ ಕಡೆ ತಿರುಗಿದ್ದೆ, ಹೆಂಗೆ ನೋಡೋಕ್ಕಾಗುತ್ತೆ? ನಾನು ನೋಡಿದೆ, ಹೋದಂಗಾಯ್ತು. ಹೇಗಾದರೂ ಮಾಡಿ ನಿಮ್ಮ ಅಪ್ಪಂಗೆ ಈ ವಿಷಯ ಹೇಳಿ ಒಪ್ಪಿಸ್ಲೇಬೇಕು ಕಣೋ. ಯಾವುದಾದ್ರೂ ಕೆಲ್ಸದ ಮೇಲೆ ಹೋಗ್ತಿದ್ಯಪ್ಪ? ಆಫೀಸ್ ಹತ್ರ ಹೋಗ್ತಿದ್ದೆ ಅಷ್ಟೇ. ಹೌದಾ? ಸರಿ, ನೀನು ಹೋಗು, ನಾನು ಅಣ್ಣನ ಹತ್ರ ಮಾತಾಡ್ತೀನಿ. ಮೇಡಮ್, ನೀವು ಬರೋದು ಲೇಟ್ ಆದ್ರೆ ಇಲ್ಲಿ ಪ್ರಾಣಕ್ಕೆ ಅಪಾಯ ಇದೆ, ಅಡ್ಮಿಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ನಾವು ದುಡ್ಡನ್ನ ಡೆಪಾಸಿಟ್ ಮಾಡಿಲ್ಲ ಅಂದ್ರೆ ಅಡ್ಮಿಟ್ ಮಾಡ್ಕೊಳ್ಳೋದಾಗ್ತಿದೆ ಅಮ್ಮ. ಅರ್ಜೆಂಟಾಗಿ 50,000 ಬೇಕು ಅಂತಿದ್ದಾರೆ. ಅಯ್ಯೋ ದೇವ್ರೆ, 50,000ನಾ? ಎಲ್ಲಿಂದ ತರೋದಪ್ಪ ಅಷ್ಟು ಹಣನ? ನನ್ನ ಹತ್ರ ಇಲ್ಲ. ಇವತ್ತಿಂದ ಹಣ ಮುಖ್ಯನಮ್ಮ. ಇಂಥ ಟೈಮಲ್ಲಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರ? ನೋಡಪ್ಪ, ದೇವರಾಣೆ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಸರಿ, ನಿಮ್ಮ ಹತ್ರ ಸೀರಿಯಸ್ ಪ್ಲೇಸಿಮ್ಮ. ಮಿಕ್ಕಿದ್ದು ಅರೇಂಜ್ ಮಾಡಿ ಏನೋ ಮಾಡಿರ್ತೀರಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಪರೇಷನ್ ಮಾಡಲಿಲ್ಲ ಅಂದ್ರೆ ಉಕ್ಕಿ ಸ್ಥಾನಕ್ಕೆ ಬಂದ್ರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಯ್ಯೋ ದೇವ್ರೆ, ಇರಪ್ಪ ಒಂದು ನಿಮಿಷ, ನೋಡ್ಬಿಟ್ಟು ಹೇಳ್ತೀನಿ ನನ್ನ ಹತ್ರ ಎಷ್ಟಿದೆ ಅಂತ. ಇರಪ್ಪ, ಕಳಿಸ್ತೇನೆ ಇರು. ನಿಮ್ಮ ನಂಬರ್ ಹೇಳ್ತೀರಾ? ಕಳಿಸಿದ್ದೀನಿ ನೋಡಪ್ಪ. ನನ್ನ ಹತ್ರ ಬರೀ 25,000 ಮಾತ್ರ ಇದ್ದಿದ್ದು. ಈಗ ಹೇಳು, ಎಲ್ಲಿಗೆ ಬರಲಿ? ಹಲೋ,
ಹಲೋ ಹಲೋ ಏನಪ್ಪ ಇದು ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ರುಕ್ಕು ಹೇಗಿದ್ದಾಳೆ ಏನೋ, ನಾನು ಎಲ್ಲಿಗೆ ಹೋಗಲಿ ಈಗ? ಏನು ಮಾಡೋದು? ಅಯ್ಯೋ ದೇವ್ರೆ. ಅಬ್ಬಬ್ಬಾ ಏನ್ ಟ್ರಾಫಿಕ್ ಗೊತ್ತಮ್ಮ, ಹಬ್ಬ ಎಲ್ಲ ಹರಿದಿನ ಎಲ್ಲ ಆದ್ರೂ ಫುಲ್ ಟ್ರಾಫಿಕ್. ಅಣ್ಣ, ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕಾಗಿತ್ತು. ಹೇಳಮ್ಮ. ಅದು ನನ್ನ ಕೃಷ್ಣನ್ಗೆ ಒಂದು ಕಡೆ ಒಳ್ಳೆ ಸಂಬಂಧ ಬಂದಿದೆ ಅಣ್ಣ. ಬೇಡ. ಯಾಕಣ್ಣ? ನಾನು ಹೇಳೋದನ್ನ ಒಂದು ನಿಮಿಷಕ್ಕೆ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಯಶು. ಅಣ್ಣ, ಒಳ್ಳೆ ಮನೆತನದ ಹುಡುಗಿ, ಒಳ್ಳೆ ಸಂಪ್ರದಾಯಸ್ಥ ಹುಡುಗಿ, ವಿದ್ಯಾವಂತೆ, ಒಳ್ಳೆ ಫ್ಯಾಮಿಲಿ ಅಣ್ಣ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ, ಆಮೇಲೆ ನೀನು. ಯಶು, ನಾನು ನಿನ್ನ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ನಾಳೆನೂ ಇದೇ ಮಾತು ಹೇಳ್ತೀನಿ. ಕೃಷ್ಣ ಇರೋ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಅವನಿಗೆ ಮದುವೆ ಮಾಡೋದು ತುಂಬ ಅಪಾಯ. ಬೇಡ ಅಷ್ಟೇ. ಅಣ್ಣ, ನೀನು 1000 ಸಲ ಹೇಳ್ತಾ ಇದೆಯಾ, ನಾನು 1000 ಸಲ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಕೃಷ್ಣ ಅಂಥದ್ದು ಏನು ಮಾಡಿದಾನ ಅಣ್ಣ? ಅವನಲ್ಲಿ ಏನು ಅಂತ ಕೊರತೆ ಇದೆ? ಅವನ ಜೀವನದಲ್ಲಿ ಸೆಟ್ಲ್ ಆಗೋದೇ ಬೇಡವಾ? ಯಶು, ನಿನಗೆ ಯಾಕೆ ಅರ್ಥ ಆಗೋದಿಲ್ಲ? ಇಷ್ಟೊತ್ತು ಅದೇ ವಿಷಯ ಕಲ್ಯಾಣಿ ಜೊತೆ ನಾನು ಮಾತಾಡ್ತಾ ಇದ್ದೆ. ನಾನು ಯಶು, ಮದುವೆ ಮಾಡೋದು ಮುಖ್ಯ ಅಲ್ಲ. ಮದುವೆ ಆದಮೇಲೆ ಅವನು ಹೇಗಿರ್ತಾನೆ, ಹೇಗೆ ಹೆಂಡ್ತಿನ ನೋಡ್ಕೋತಾನೆ, ಅವನಿಗೇನು ಜವಾಬ್ದಾರಿ ಇದೆ, ಇದನ್ನೆಲ್ಲ ನಾವು ಮುಂಚಿತವಾಗಿ ಯೋಚನೆ ಮಾಡಲಿಲ್ಲ ಅಂದರೆ ನಮ್ಮಂಥ ದಡ್ರು ಇನ್ಯಾರೂ ಇರೋದಿಲ್ಲ. ಯಶು, ಮದುವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ ಯಶು. ಒಂದು ಹೆಣ್ಣು ಈ ಮನೆಗೆ ಬರೋವಾಗ ಅವಳು ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾಳೆ ಗೊತ್ತಾ ಯಶು? ಅವಳು ಬಂದ ಮೇಲೆ ನನ್ನ ಗಂಡ ಒಬ್ಬ ಕುಡ್ಕ ಅಂತ ಗೊತ್ತಾದ್ರೆ ಅವಳು ಎಷ್ಟು ನೋವು ಅನುಭವಿಸ್ತಾಳೆ ಗೊತ್ತಾ ಯಶು? ಯಶು, ನಾವು ರಂಗೋಲಿ ಬಿಡೋಕ್ಕೆ ಮೊದಲು ಕಸ ಗೂಡಿಸ್ಬೇಕು ಅಲ್ಲಿರೋದನ್ನ, ಆಮೇಲೆ ನೀರು ಚುಮ್ಕಿಸ್ಬೇಕು. ಅದಾದ್ಮೇಲೆ ರಂಗೋಲಿ ಬಿಟ್ಟರೆ ರಂಗೋಲಿ ತುಂಬ ಸುಂದರವಾಗಿ ಕಾಣುತ್ತೆ. ಇರೋ ಕಸದ ಮೇಲೆ ನಾವು ರಂಗೋಲಿ ಹಾಕಿದ್ರೆ ರಂಗೋಲಿನೂ ಕಾಣಲ್ಲ, ಅಲ್ಲಿರೋ ಕಸನೂ ಇನ್ನೂ ಕಸ ಆಗತ್ತೆ ಅಷ್ಟೇಮ್ಮ. ನಿನ್ನ ಬಾಳೆ ನೋಡಮ್ಮ, ಯೋಚನೆ ಮಾಡು. ದಿನ ನಾನು ನಗ್ತಾ ಇದ್ದೀನಿ ಹೊರತು ಒಳಗಡೆ ಅಳುತ್ತಾ ಇದ್ದೀನಿ ನೋಡಿ. ನಾನು ನಿನಗೆ ನಿಜವಾಗ್ಲೂ ಕೃಷ್ಣನ ಮೇಲೆ ಕಾಳಜಿ ಇದ್ದರೆ, ಅವನಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮೊದಲು ಅವನನ್ನು ಬದಲಾಯಿಸು. ಅವನು ಕುಡಿಯೋದನ್ನು ನಿಲ್ಲಿಸ್ಬೇಕು, ಜವಾಬ್ದಾರಿ ಬರಬೇಕು. ನನ್ನ ಇನ್ನಿಬ್ಬರು ಮಕ್ಕಳು ಹೇಗಿದ್ದಾರೋ ಅವನು ಅದೇ ಥರ ಆಗಬೇಕು. ಅವನು ನನ್ನನ್ನು ಮೆಚ್ಚಿಸ್ಲಿ, ನಾನು ನೋಡ್ತೀನಿ ಅವನ್ನ. ಹಾಗಾಯಿತು ಅನ್ಕೋ, ನಿನ್ನ ಹತ್ರ ನಾನು ಹೇಳಿಸ್ಕೊಳ್ಳೋದೇ ಇಲ್ಲ. ನಾನೇ ಒಳ್ಳೆ ಕಡೆಯಿಂದ ಒಳ್ಳೆ ಸುಂದರವಾಗಿರೋ ಹೆಣ್ಮಗುನ ಈ ಮನೆ ಸೊಸೆ ಆಗ್ತಾ ಇರ್ತೀನಿ. ಅವನಿಗೆ ಮದುವೆ ಮಾಡಿರ್ತೀನಿ ಅದ್ಧೂರಿಯಾಗಿ.